ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2024 ಅಪ್ಡೇಟ್ಗೆ ಸ್ವಾಗತ. ಫೈನಲಿ ಒಂದು KEA ಕಡೆಯಿಂದ ಒಂದು ಅಪ್ಡೇಟ್ ಆದರೆ ಬಂದಿದೆ. ಅದು ಒಂದು PGCET 24ದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಇವತ್ತಾದರೆ ರಿಲೀಸ್ ಮಾಡಿದ್ದಾರೆ. ಹೀಗಾದರೆ ನೀವು ಗಮನಿಸ್ಬೋದು 25/10/2024 ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಅಪ್ಡೇಟ್ ಆದರೆ ಬಂದಿದೆ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಶೆಡ್ಯೂಲ್ದು ಒಂದು 1 ವೀಕಲ್ಲಾದರೆ ಬಿಡ್ಬೋದು. ಒಂದು ಫೀ ಸ್ಟ್ರಕ್ಚರ್ ಆದರೆ ಬಿಡಬೇಕಿತ್ತು. ಈ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಜೊತೆಗೆ ಅದನ್ನು ಬಿಡ್ತಾರೆ ಅಂದ್ಕೊಂಡಿದ್ದೀನಿ. ಇದಾದ ನಂತರ ಒಂದು PH ಕ್ಯಾಂಡಿಡೇಟ್ಸ್ಗೆ ಒಂದು ಮೆಡಿಕಲ್ ಟೆಸ್ಟ್ದು ರಿಲೀಸ್ ಮಾಡಬೇಕು. ಇದೆಲ್ಲ ಕಂಪ್ಲೀಟ್ ಆಗಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ ಮೋಸ್ಟ್ ಪ್ರಾಬಬಲಿ ನೆಕ್ಸ್ಟ್ ವೀಕೇ ಇನ್ನೂ ಸ್ಟಾರ್ಟ್ ಆಗ್ಬೋದು. ಈಗ ಒಂದು 20 ಡೇಸಿಂದ ಅಪ್ಡೇಟ್ಸ್ ಆದರೆ ಯಾವುದೇ ರೀತಿ ಒಂದು KEA ಕಡೆಯಿಂದ PGCET 24 ಬಗ್ಗೆ ಅಪ್ಡೇಟ್ಸ್ ಆದರೆ ಇರಲಿಲ್ಲ. ಈಗ ಒಂದು ಫೈನಲಿ ಒಂದು ಅಪ್ಡೇಟ್ ಆದರೆ ಬಂದಿರೋದ್ರಿಂದ ಬೇಗ ಆದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ ಶುರು ಮಾಡಿ ಫಸ್ಟ್ ಒಂದು ಆನ್ಲೈನ್ ಆಪ್ಷನ್ ಎಂಟ್ರಿ ಆದರೆ ಶುರು ಮಾಡ್ಬೋದು. ಈಗ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಒಂದು ಅನಾಲಿಸಿಸ್ ಆದರೆ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಅದರಿಂದ ಹೆಚ್ಚು ವಿದ್ಯಾರ್ಥಿಗಳಿಗೆ ರೀಚ್ ಆಗುತ್ತೆ. ಅದರಿಂದ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಲೈಕ್ ಮಾಡಿ, ವಿಡಿಯೋನಾದರೆ ನೋಡಿ. ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ಕೌನ್ಸ್ಲಿಂಗ್ ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ಟಿಲ್ ಅಡ್ಮಿಷನ್ ಆಗೋ ತನಕ. ಅದಾದ ನಂತರನೂ ನಿಮಗೆ ಎಲ್ಲ ರೀತಿಯ ಹಾಸ್ಟೆಲ್ಸು ಹಾಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಅದರಿಂದ ನೀವು ಜಸ್ಟ್ ನಮ್ಮ ಚಾನಲ್ಗಾದರೆ ಸಬ್ಸ್ಕ್ರೈಬ್ ಆಗಿರಿ. ನಿಮಗೆ ಕಂಟಿನ್ಯೂಸ್ ಆಗಿ ಎಲ್ಲ ಸ್ಕಾಲರ್ಶಿಪ್ಪು ಹಾಗೆ ಎಜುಕೇಷನಲ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ಸಿಗ್ತಾ ಹೋಗುತ್ತೆ. ಬನ್ನಿ, ಈಗ ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಏನಾದರೆ KEA ಕಡೆಯಿಂದ ಈಗ ರಿಲೀಸ್ ಮಾಡಿದಾರೋ ಅದ್ರ ಬಗ್ಗೆ ಆದರೆ ಅನಾಲಿಸಿಸ್ ಆದರೆ ಮಾಡೋಣ. ಈಗ ನೋಡ್ಬೋದು 2024-25ನೇ ಸಾಲಿನ ಶೈಕ್ಷಣಿಕ ಸಾಲಿನ ರಾಜ್ಯದ ಸರ್ಕಾರಿ, ಖಾಸಗಿ, ಅನುದಾನ ರಹಿತ ಸ್ನಾತಕೋತ್ತರ ಕಾಲೇಜಲ್ಲಿ ಹೊಸದಾಗಿ MBA, MCA, MTech ಕೋರ್ಸ್ಗಳಿಗೆ ಪ್ರಾರಂಭಿಸಲು ಇಂಟೇಕ್ ಏನಾದರೆ ಒಂದು ಸರ್ಕಾರ ಕಡೆಯಿಂದ ಒಂದು ಇಂಟೇಕ್ ಆದರೆ ಎಷ್ಟಿದೆ, ಪ್ರೈವೇಟು ಆಗಿ ಗೌರ್ಮೆಂಟ್ ಕಾಲೇಜಸ್ಸು ಒಂದು ಏಡೆಡ್ ಕಾಲೇಜಸಲ್ಲಿ ಎಷ್ಟು ಸೀಟ್ಸ್ ಆದರೆ ಇಂಟೇಕ್ ತಗೋತೀರಾ ಅಂತ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸು ಈಗಾಗಲೇ ಸೆಪ್ಟೆಂಬರಲ್ಲಿ ಪಬ್ಲಿಷ್ ಮಾಡಿದರು. ಅದ್ರ ಜೊತೆಗೆ ಈಗ ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ನ ಒಂದು KEA ಕಡೆಯಿಂದ ಫಿಲ್ಟರ್ ಮಾಡಿ ಇಂಟೇಕ್ನ ರೆಡಿ ಮಾಡಿ ಈಗ ಒಂದು ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಏನಾದರೂ ಆಕ್ಷೇಪಣೆ ಏನಾದರೂ ಇದ್ದರೆ ಒಂದು 7 ಡೇಸಲ್ಲಿ UGSeatMatrix@gmail.comಗಾದರೆ ಸಲ್ಲಿಸಿ ಅಂತ ಒಂದು ಮೇಲ್ ಆದರೆ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಏನಾದರೂ ಆಕ್ಷೇಪಣೆ ಇದ್ದರೆ ಈ ಮೇಲ್ಗಾದರೆ ಸಲ್ಲಿಸ್ಬೋದು. ಇದು ಕಾಲೇಜಸ್ ಅವರಾದರೆ ನೋಡಿ ಒಂದು ಸೀಟ್ಸ್ ಆದರೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅವರು ಅದನ್ನು ನೋಡ್ಕೋತಾರೆ. ಈಗ ನೀವು ಜಸ್ಟ್ ಒಂದು ಸೀಟ್ಸ್ ಆದರೆ ಎಷ್ಟೆಷ್ಟಿದೆ, ಯಾವ ಕ್ಯಾಟಗಿರಿಗೆ ಯಾವ ರೀತಿ ಆದರೆ ಅನಾಲಿಸಿಸ್ ಮಾಡಬೇಕು ಅಂತ ನಾವು ಈ ವಿಡಿಯೋಲ್ಲಾದರೆ ತಿಳ್ಕೊಳ್ಳೋಣ. ಮೊದಲಿಗೆ ಇಲ್ಲಿ MBA ವಿದ್ಯಾರ್ಥಿಗಳಿಗೆ ಒಂದು ಗೌರ್ಮೆಂಟ್ ಕಾಲೇಜಸಲ್ಲಿ ಯಾವ ರೀತಿ ಆದರೆ ಕೊಟ್ಟಿದ್ದಾರೆ ಅಂತ ಇಲ್ಲಾದರೆ ನೀವು ಗಮನಿಸ್ಬೋದು. ಇದೊಂದು ಎಕ್ಸಾಂಪಲ್ಗೆ ಒಂದು ಬಾಗಲಕೋಟೆ ಯೂನಿವರ್ಸಿಟಿನೇ ತಗೊಳ್ಳೋಣ. ಇಲ್ಲಿ MBA ವಿದ್ಯಾರ್ಥಿಗಳಿಗೆ ಇಂಟೇಕು ಒಂದು 40 ಒಂದು ಗೌರ್ಮೆಂಟ್ ಕಾಲೇಜಸಲ್ಲಿ ಕಂಪ್ಲೀಟಾಗಿ ಎಲ್ಲ ಇಂಟೇಕು ಒಂದು KEA ಕಡೆಯಿಂದ PGCET ಕಡೆಯಿಂದನೇ ಫಿಲ್ ಮಾಡ್ತಾರೆ. ಇನ್ನು ಪ್ರೈವೇಟ್ ಕಾಲೇಜಸಲ್ಲಿ ಮಾತ್ರ ಒಂದು 50% ಅವ್ರಿಗೆ ಇಷ್ಟ ಬಂದಷ್ಟು ಸೀಟ್ಸ್ ಆದರೆ ಒಂದು ಮ್ಯಾಕ್ಸಿಮಮ್ ಒಂದು 50% ಸೀಟ್ಸ್ ಆದರೆ ಮ್ಯಾನೇಜ್ಮೆಂಟ್ಗೆ ಇಟ್ಕೊಂಡು ಉಳಿದಿದ್ದನ್ನು ಒಂದು KEAಗಾದರೆ ಕೌನ್ಸ್ಲಿಂಗ್ ಆದರೆ ಬಿಡ್ತಾರೆ. ಆದರೆ ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಸೀಟ್ಸ್ ಆದರೆ ಗೌರ್ಮೆಂಟ್ ಕಾಲೇಜಸಲ್ಲಿ ಇರೋದಿಲ್ಲ. ಅದರಿಂದ ಕಂಪ್ಲೀಟಾಗಿ ಎಲ್ಲ ಗೌರ್ಮೆಂಟ್ ಕಾಲೇಜಸಲ್ಲಿ ಇಂಟೇಕು PGCETಯಿಂದನೇ ಫಿಲ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಇಂಟೇಕು 40 ಸೀಟ್ಸ್ ಆದರೆ ಇದೆ. ಅದರಲ್ಲಿ ಒಂದು PH ಕ್ಯಾಂಡಿಡೇಟು ಏನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿಗೆ ಒಂದು 5% ಸೀಟ್ಸ್ ಆದರೆ ರಿಸರ್ವೇಷನ್ ಇದೆ. ಇನ್ನು SPL ಅಂದರೆ ಒಂದು ಡಿಫೆನ್ಸ್ ಕ್ಯಾಟಗಿರಿಯಲ್ಲಿ ಒಂದು ಯಾವುದೇ ಸೀಟ್ ಆದರೆ ಇರೋದಿಲ್ಲ. ಇದರಲ್ಲಿ HK ವಿದ್ಯಾರ್ಥಿಗಳಿಗೆ ಒಂದು 3 ಸೀಟ್ಸ್ ಆದರೆ ಇದೆ. ಇನ್ನು ಹೈದರಾಬಾದ್ ಕರ್ನಾಟಕಗೆ ಆದರೆ 3 ಸೀಟ್ ಇದೆ. ಇನ್ನು RK ಅಲ್ಲಿ ಏನಾದರೆ ರಿಸರ್ವ್ಡ್ ಕ್ಯಾಟಗಿರಿ ಇದೆಯೋ ಅದರಲ್ಲಿ ಎಲ್ಲ ಕ್ಯಾಟಗಿರಿಯವರು ಬರ್ತೀರಾ. ಜನರಲ್ ಮೆರಿಟು, SC ST OBC ಎಲ್ಲ ಕ್ಯಾಟಗಿರಿ ವಿದ್ಯಾರ್ಥಿಗಳು ಬರ್ತೀರಾ. ಆ ಸೀಟ್ಸು ಎಷ್ಟಾದರೆ ಇದೆ ಅಂತ ಒಮ್ಮೆ ಗಮನಿಸಿ. ನೀವು ಈ PDF ಸುಮಾರು 298 ಪೇಜಸ್ ಇದೆ. ಇದರಲ್ಲಿ ಒಂದು 61 ಪೇಜ್ ನಂಬರ್ ಒಂದು 61ಗಾದರೆ ನೀವು ಬಂದರೆ ಡೀಟೇಲ್ಡಾಗಿ ನಿಮಗೆ ಪ್ರೀವಿಯಸ್ ಆಗಾದರೆ ಬಿಟ್ಟಿರಲಿಲ್ಲ. ಈಗ ಒಂದು ಡೀಟೇಲ್ಡಾಗಿ ಯಾವ್ಯಾವ ಕ್ಯಾಟಗಿರಿಗೆ ಎಷ್ಟಾದರೆ ಸೀಟ್ಸ್ ಆದರೆ ಇದೆ, ಯಾವ ಕಾಲೇಜಲ್ಲಿ ಅಂತ ಡೀಟೇಲ್ಡಾಗಿ ಕೊಟ್ಟಿದ್ದಾರೆ. ಅದರಿಂದ ನೀವು ಯಾವುದೇ ಕಾಲೇಜಸ್ಸಲ್ಲಿ ಅಡ್ಮಿಷನ್ ಆಗಬೇಕು ಅಂತ ಏನಾದರೆ ಅಂದ್ಕೊಂಡಿದ್ದೀರೋ ಆ ಕಾಲೇಜಸ್ಸದ್ದು ಸೀಟ್ ಮ್ಯಾಟ್ರಿಕ್ಸ್ ಆದರೆ ಓಪನ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಕ್ಯಾಟಗಿರಿಗೆ ಎಷ್ಟಾದರೆ ಸೀಟ್ಸ್ ಇದೆ ಅದರಲ್ಲಿ ಹಾಗೆ PGCET 23ದು ಕಟ್ ಆಫ್ ರ್ಯಾಂಕಿಂಗ್ ಆದರೆ ಡೌನ್ಲೋಡ್ ಮಾಡಿಕೊಂಡು ಆ ಕಾಲೇಜಸಲ್ಲಿ ನಿಮ್ಮ ರ್ಯಾಂಕ್
ರ್ಯಾಂಕಿಂಗ್ ಏನಾದರೂ ಸೀಟ್ ಸಿಗೋ ಚಾನ್ಸಸ್ ಇದೆಯಾ, ಅಲ್ಲಿ ಕಟ್ ಆಫ್ ರ್ಯಾಂಕಿಂಗ್ ಆದರೆ ಎಷ್ಟಿದೆ ಅಂತ ಒಮ್ಮೆ ಆದರೆ ಗಮನಿಸ್ಕೊಳ್ಳಿ. ನಿಮ್ಮ ಕ್ಯಾಟಗಿರಿ ಇಟ್ಕೊಂಡು ಅಲ್ಲಿ ನಿಮ್ಮ ಕ್ಯಾಟಗಿರಿಯಲ್ಲಿ ಕಟ್ ಆಫ್ ರ್ಯಾಂಕಿಂಗ್ ಆದರೆ ಎಷ್ಟಿಗೆ ಅದನ್ನು ನಿಂತಿದೆ, ನಿಮ್ಮ ರ್ಯಾಂಕಿಂಗ್ ಆದರೆ ಎಷ್ಟು ಬಂದಿದೆ. ಒಂದು 400 to 500 ರ್ಯಾಂಕಿಂಗ್ ಏನಾದರೂ ಡಿಫ್ರೆನ್ಸ್ ಇದ್ದರೆ ಹೊರೆಯಾಗಬೇಡಿ. ಆ ಕಾಲೇಜಸ್ನಾದರೆ ಅಪ್ಲೈ ಮಾಡಿ. ನಿಮಗೆ ಅನ್ಲಿಮಿಟೆಡ್ ಕಾಲೇಜಸ್ನ ಎಂಟರ್ ಮಾಡ್ಕೊಳ್ಳಬಹುದು. ನೀವು ಯಾವುದೇ ರೀತಿ ಲಿಮಿಟ್ ಆದರೆ ಇರೋದಿಲ್ಲ. ನೀವು ಎಲ್ಲ ಕಾಲೇಜಸ್ನೂ ಆ್ಯಡ್ ಮಾಡ್ಬೋದು. ಅದರಿಂದ ನೀವು ಫಸ್ಟಿಗೆ ಒಂದು ಒಳ್ಳೆ ಕಾಲೇಜಸ್ಸು ಯಾವುದಾದ್ರೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರ ಆ ಕಾಲೇಜಸ್ನ ಪ್ರಿಫರೆನ್ಸ್ ಆದರೆ ಕೊಡಿ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಒಂದು ಸುಮಾರು 20 to 30 ಕಾಲೇಜಸ್ ಆದರೆ ಲಿಸ್ಟ್ ಮಾಡ್ಕೊಳ್ಳಿ. ನೀವು ಜಾಸ್ತಿ ಕಾಲೇಜಸ್ಸು ಎಂಟರ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ಆದರೆ ಆರ್ಡರ್ ವೈಸು ಕೊಡುವಾಗ ಡೀಟೇಲ್ಡಾಗಿ ಕರೆಕ್ಟಾಗಿ ಎಂಟರ್ ಮಾಡಿ. ಪ್ರಿಫರೆನ್ಸು ಏನಾದರೂ ಪ್ರಿಯಾರಿಟಿ ಕೊಡ್ತೀರೋ ಅದು ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಸೀಟು ಮಿಸ್ ಆಗೋ ಚಾನ್ಸಸ್ ಆಗಿರುತ್ತೆ. ಲೋವರ್ ಆರ್ಡರ್ ಕೊಟ್ಬಿಟ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನೀವು ಈಗಲೇ ಒಂದು ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸು ಈಗ ಏನಾದರೂ ರಿಲೀಸ್ ಮಾಡಿದ್ದಾರೋ ಅದನ್ನು ಒಮ್ಮೆ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕ್ಯಾಟಗಿರಿಗೆ ಎಷ್ಟು ಸೀಟ್ಸ್ ಇದೆ ಹಾಗೆ ಕಟ್ ಆಫ್ ರ್ಯಾಂಕಿಂಗ್ನ ಇಟ್ಕೊಂಡು ಒಂದು ಫಿಲ್ಟರ್ ಮಾಡಿಕೊಂಡು ನೀವು ಯಾವ ಕಾಲೇಜಸ್ಗೆ ಅಡ್ಮಿಷನ್ ಆಗಬೇಕು ಅಂದ್ಕೊಂಡಿದ್ರೋ ಆ ಕಾಲೇಜಸ್ನ ಲೀಸ್ಟ್ ಆದರೆ ಮಾಡಿ ಇಟ್ಕೊಂಡ್ರೆ ನಿಮಗೆ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಿಟ್ಟು ಒಂದು ಆಪ್ಷನ್ ಎಂಟ್ರಿ ಮಾಡುವಾಗಾದರೆ ಈಸಿಯಾಗಿ ನೀವು ಆಪ್ಷನ್ ಎಂಟ್ರಿ ಆದರೆ ಮಾಡ್ಕೋಬೋದು. ಅದರಿಂದ ನೀವು ಆದಷ್ಟು ಬೇಗ ಈ PDF ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕ್ಯಾಟಗಿರಿಗೆ ಎಷ್ಟು ಸೀಟ್ಸ್ ಇದೆ ಹಾಗೆ ಕಟ್ ಆಫ್ ರ್ಯಾಂಕಿಂಗಲ್ಲಿ ಎಷ್ಟಿದೆ, ನಿಮ್ಮ ರ್ಯಾಂಕ್ ಎಷ್ಟು ಬಂದಿದೆ ಅಂತ ನೋಟ್ ಮಾಡಿಕೊಂಡು ಒಂದು ಲೀಸ್ಟ್ ಆದರೆ ಪ್ರಿಪೇರ್ ಆದರೆ ಮಾಡ್ಕೊಳ್ಳಿ. ಈಗ 20 ಡೇಸಿಂದ ಅಪ್ಡೇಟ್ಸ್ ಆದರೆ ಇರಲಿಲ್ಲ, ಈಗ ಬಿಟ್ಟಿದ್ದಾರೆ. ಸೊ ಅದರಿಂದ ಆದಷ್ಟು ಬೇಗ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಶುರು ಆಗ್ಬೋದು. ಈಗಾಗಲೇ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಯಾರಾದರೂ ಡಾಕ್ಯುಮೆಂಟ್ಸ್ ರೆಡಿ ಆಗಿಲ್ಲ ಅಂದರೆ ಡಾಕ್ಯುಮೆಂಟ್ಸ್ ಆದರೆ ರೆಡಿಯಾಗಿ ಇಟ್ಕೊಳ್ಳಿ. ಮೋಸ್ಟ್ ಪ್ರಾಬಬಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಶುರು ಆಗ್ಬೋದು. ಅದರಿಂದ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ಇಷ್ಟು ನೀವು ಒಂದು ಸೀಟ್ ಮ್ಯಾಟ್ರಿಕ್ಸ್ನ ಇಟ್ಕೊಂಡು ಅನಾಲಿಸಿಸ್ ಮಾಡಿ ಒಂದು ಲಿಸ್ಟ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟು ಈಸಿ ಆಗುತ್ತೆ. ಈಗ ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜ್ ಆದರೆ ತಗೊಳ್ಳೋಣ. AJ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟು ಅಂತ ಏನಾದರೂ ಇದೆ. ಇದರಲ್ಲಿ ಒಂದು MBAಗೆ 180 ಸೀಟ್ಸ್ ಆದರೆ ಇದೆ. ಇದರಲ್ಲಿ ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ಗೆ 5 ಸೀಟ್ಸ್ ಆದರೆ ಇದೆ. ಹಾಗೆ ಸ್ಪೆಷಲ್ ಕ್ಯಾಟಗಿರಿ ಇಲ್ಲಿ ನೋಡ್ಬೋದು 0 ಆದರೆ ಇದೆ. ಇನ್ನು ಗೌರ್ಮೆಂಟ್ ಸೀಟ್ಸು ಏನಂದರೆ 78 ಸೀಟ್ಸ್ ಆದರೆ ಇದೆ. ಇದರಲ್ಲಿ ಒಂದು ಜನರಲ್ ಮೆರಿಟ್ಗೆ ಒಂದು GM 34 ಆದರೆ ಇದೆ. SCಗೆ ಒಂದು 13 ಸೀಟ್ಸ್ ಆದರೆ ಇದೆ. STಗೆ ಒಂದು 5 ಇದೆ. ಕ್ಯಾಟಗಿರಿ 1ಗೆ ಆದರೆ 4 ಸೀಟ್ ಆದರೆ ಇದೆ. ಕ್ಯಾಟಗಿರಿ 2Aಗೆ 11, ಕ್ಯಾಟಗಿರಿ 2Bಗೆ 3 ಸೀಟ್ಸು, ಕ್ಯಾಟಗಿರಿ 3Aಗೆ 4 ಸೀಟ್ಸು, ಕ್ಯಾಟಗಿರಿ 3Bಗೆ 4 ಸೀಟ್ಸ್ ಆದರೆ ಇದೆ. ಇದು ಜನರಲ್ ಕ್ಯಾಟಗಿರಿ ಸ್ಟೂಡೆಂಟ್ಸ್ಗೆ ಎಲ್ಲ ಒಂದು RK ಅಂತ ನಾನು ಏನಾದರೂ ಪ್ರಿವಿಯಸ್ ಆಗಿ ಹೇಳಿದ್ದೀನೋ ಅದು ಕರ್ನಾಟಕ ಸ್ಟೂಡೆಂಟ್ಸ್ಗೆ ಎಕ್ಸೆಪ್ಟು ಹೈದ್ರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ. ಇನ್ನು ಹೈದ್ರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಕೆಳಗಡೆ ಏನಾದರೂ ಲಿಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಗೌರ್ಮೆಂಟ್ ಸೀಟ್ಸು 7 ಅಂತ. ಅದರಲ್ಲಿ ನಿಮ್ಮ ಹೈದ್ರಾಬಾದ್ ಕರ್ನಾಟಕದಲ್ಲಿ ಯಾವ್ಯಾವ ಕ್ಯಾಟಗಿರಿಗೆ ಬರ್ತಿರೋ ಆ ಕ್ಯಾಟಗಿರಿಗೆ ಎಷ್ಟು ಸೀಟ್ಸ್ ಆದರೆ ಇದೆ ಅಂತ ನೀವು ಅದ್ರ ಗಮನಿಸ್ಬೋದು. ಇನ್ನು ಸುಮಾರು ವಿದ್ಯಾರ್ಥಿಗಳಾದ್ರೆ ಕೇಳ್ತಿದ್ದೀರಾ ನಾವು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆದರೆ ಅಪ್ಲೋಡ್ ಮಾಡಿಲ್ಲ ಅಂದರೆ ನಾವು ಜನರಲ್ ಮೆರಿಟಲ್ಲಿ ಕಂಪೀಟ್ ಮಾಡ್ಬೋದು ಅಂತ. ಖಂಡಿತ ನಿಮಗೆ ಏನಾದರೂ ಕ್ಯಾಸ್ಟ್ ಇನ್ಕಮ್ ಅಪ್ಲೈ ಮಾಡಿಲ್ಲ ಅಂದರೆ ನೀವು ಜನರಲ್ ಕ್ಯಾಟಗಿರಿಯಲ್ಲಿ ಕಂಪೀಟ್ ಮಾಡ್ಬೋದು. ಆಗ ನಿಮ್ಮ ರಿಸರ್ವೇಷನ್ ಆದರೆ ನಿಮಗೆ ಆ ಅಡ್ವಾಂಟೇಜ್ ಆದರೂ ಹೋಗುತ್ತೆ. ಅದರಿಂದ ನಾನಾದರೆ ಸಜೆಸ್ಟ್ ಆದರೆ ಮಾಡಲ್ಲ. ನೀವು ಖಂಡಿತ ನೀವು ಯಾವುದಾದ್ರೂ ಕ್ಯಾಸ್ಟು ಕ್ಯಾಟಗಿರಿಯಲ್ಲಿ ಬರ್ತೀರ ಅಂದರೆ ಆ ರಿಸರ್ವೇಷನ್ನ ಯುಟಿಲೈಸ್ ಆದರೆ ಮಾಡ್ಕೊಳ್ಳಿ. ಅದರಿಂದ ಇನ್ನೂ ನಿಮಗೆ ಬೆಟರ್ ಕಾಲೇಜ್ ಆದರೆ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಫಸ್ಟಿಗೆ ಎಲ್ಲ ಕ್ಯಾಟಗಿರಿಯವ್ರನ್ನ ಒಮ್ಮೆ ಜನರಲ್ ಮೆರಿಟಲ್ಲಿ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇದೆಯಾ ಅಂತ ಫಿಲ್ಟರ್ ಮಾಡಿ ಒಂದು KEಯಲ್ಲಿ ಸ್ಕ್ರೀನಿಂಗ್ ಆದರೆ ಮಾಡಿ ನಂತರ ನಿಮ್ಮ ಕ್ಯಾಟಗಿರಿಗೆ ಆದರೆ ಹೋಗುತ್ತೆ. ಅದರಿಂದ ನೀವು ನಿಮ್ಮ ಕ್ಯಾಟಗಿರಿ ರಿಸರ್ವೇಷನ್ನು ಗೇನ್ ಮಾಡೋದ್ರಿಂದ ನಿಮಗೆ 2 ಅಡ್ವಾಂಟೇಜ್ ಆದರೆ ಸಿಗುತ್ತೆ. ಒಂದು ಜನರಲ್ ಮೆರಿಟಲ್ಲಿ ಕಾಂಪೀಟ್ ಮಾಡ್ಬೋದು, ಹಾಗೆ ನಿಮ್ಮ ಕ್ಯಾಟಗಿರಿಯಲ್ಲಿ ಕಾಂಪಿಟೇಷನ್ ಆದರೆ ಮಾಡಿಕೊಂಡು ಸೀಟ್ ಆದರೆ ಒಳ್ಳೆ ಸೀಟ್ ಆದರೆ ತಗೊಳ್ಳೋ ಚಾನ್ಸಸ್ ಆದರೆ ಇರುತ್ತೆ. ಇನ್ನು ಯಾರ್ದೆಲ್ಲ ಎಕ್ಸ್ಪೈರ್ ಆಗಿದ್ರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಒಂದು RD ಎಂಟ್ರಿಗೆ ಬಿಫೋರ್ ಪ್ರಿವಿಯಸ್ ಇಯರ್ಸಲ್ಲಿ ಆದರೆ ಬಿಡ್ತಿದ್ರು. ಒಂದು ಆನ್ಲೈನ್ ವೆರಿಫಿಕೇಷನ್ ಆದರೆ ಮತ್ತೆ ಆದರೆ ಬಿಡ್ತಾರೆ. ನೀವು ಆದರೆ ಎಂಟರ್ ಮಾಡಿಕೊಂಡು RD ಎಂಟ್ರಿ ಆದರೆ ಮಾಡ್ಕೋಬೋದು. ಇನ್ನು ಯಾರ್ದಾದ್ರೂ ಆಫ್ಲೈನ್ ವೆರಿಫಿಕೇಷನ್ಗೆ ಹೋಗ್ಬೇಕಂದ್ರೂ KEಯಲ್ಲಿ ಮಲ್ಲೇಶ್ವರಂ ಹತ್ರ ನೀವು ಒಂದು ಎಕ್ಸ್ಪೈರ್ ಆಗಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಲ್ಲಾದರೆ ಒಂದು ರೆಡಿ ಮಾಡಿಸ್ಬೋದು. ಆದ್ದರಿಂದ ನೀವು ಯಾರ್ದೆಲ್ಲ ಕ್ಯಾಸ್ಟು ಕ್ಯಾಟಗಿರಿಯಲ್ಲಿ ಬರ್ತಿರೋ ಅಂಥ ವಿದ್ಯಾರ್ಥಿಗಳು ಮಿಸ್ ಮಾಡದೆ ನಿಮ್ಮ ರಿಸರ್ವೇಷನ್ ಆದರೆ ಕ್ಲೈಮ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಅಡ್ವಾಂಟೇಜು. ನೀವು ಯಾವುದೇ ಕ್ಯಾಟಗಿರಿ ಆಗಿದ್ದರೂ ನೀವು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಅವ್ರ ಜೊತೆಗೆ ಕಂಪೀಟ್ ಮಾಡಿ ಅಲ್ಲಿ ನಿಮಗೆ ಸೀಟ್ ಸಿಗೋ ಆಗಿದ್ದರೆ ಮೆರಿಟಲ್ಲೇ ಅಲ್ಲೇ ಸಿಗುತ್ತೆ. ಇಲ್ಲಾಂದರೆ ನಿಮ್ಮ ಕ್ಯಾಟಗಿರಿಯಲ್ಲೇ ಆದರೆ ಸಿಗುತ್ತೆ. ಇಲ್ಲಿ ಸುಮಾರು ವಿದ್ಯಾರ್ಥಿಗಳಾದರೆ ಕೇಳ್ತಿದ್ರು ನಮಗೆ ರೂರಲ್ಲು ಕನ್ನಡ ಮೀಡಿಯಮ್ ಎಲ್ಲ ಸಿಗುತ್ತಾ ಅಂತ ರಿಸರ್ವೇಷನು. ನಿಮಗೆ ಯಾವುದೇ ರೀತಿ ರೂರಲ್ಲು ಕನ್ನಡ ಮೀಡಿಯಮ್ ಆದರೆ ಅಡ್ವಾಂಟೇಜ್ ಆದರೆ ಈಗ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಆದರೆ ಸೀಟ್ಗೆ ಕೌನ್ಸ್ಲಿಂಗ್ ಆದರೆ ಸಿಗೋದಿಲ್ಲ. ನೀವು ಜಸ್ಟ್ ಒಂದು ಏನಾದರೆ ನಿಮ್ಮ ಕ್ಯಾಟಗಿರಿ ರಿಸರ್ವೇಷನ್ ಇದೆಯೋ ಹೈದ್ರಾಬಾದ್ ಕರ್ನಾಟಕ ಆಗಿರ್ಬೋದು ಇಷ್ಟೊಂದು ರಿಸರ್ವೇಷನ್ಸ್ ಅಷ್ಟೇ ಇರುತ್ತೆ. ಅದನ್ನು ಬಿಟ್ಟು ಒಂದು ಕನ್ನಡ ಮೀಡಿಯಮ್ಮು ರೂರಲ್ಲು ಎಲ್ಲ ಇರೋದಿಲ್ಲ.
ಅದರಿಂದ ನೀವು ಡೈರೆಕ್ಟಾಗಿ ನಿಮ್ಮ ಕ್ಯಾಟಗಿರಿಯಲ್ಲೇ ಕಂಪೀಟ್ ಮಾಡೋದ್ರಿಂದ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕ್ಯಾಟಗಿರಿ ರ್ಯಾಂಕಿಂಗ್ಗೆ ಒಂದು ಕಟ್ ಆಫ್ ರ್ಯಾಂಕಿಂಗು ಎಷ್ಟಾದರೆ ಇದೆ ಅಂತ. ಅದ್ರ ಜೊತೆಗೆ ಸುಮಾರು ವಿದ್ಯಾರ್ಥಿಗಳಾದರೆ ಒಂದು ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಆದರೆ ಡೌಟ್ ಕೇಳ್ತಾ ಇದ್ದೀರಾ. ನೀವು ಯಾವುದೇ ಒಂದು 7 ಇಯರ್ಸ್ದು ಅಪ್ ಟು ಡಿಗ್ರಿ ಓದಿರ್ತೀರಲ್ಲ, ಅದರಲ್ಲಿ ಮಿನಿಮಮ್ 7 ಇಯರ್ಸು ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ಸಾಕು. ನೀವು ಯಾವುದೇ ರೀತಿ ಕಂಪ್ಲೀಟು ಡಿಗ್ರಿವರೆಗೂ ಆದರೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಸುಮಾರು ವಿದ್ಯಾರ್ಥಿಗಳು BU ಏನಾದರೆ ಬೇಕಲ್ಲ, ಅದ್ರ ಜೊತೆಗೆ ಮತ್ತೆ ಅಟೆಸ್ಟೆಡ್ಡು ಮಾಡಿಸ್ಬೇಕಂತ. ನೀವು ಏನಾದರೆ ಸ್ಟಡಿ ಸರ್ಟಿಫಿಕೇಟ್ಸ್ ಎಲ್ಲ ಒರಿಜಿನಲ್ ಮೇಲೆ ಹಾಕ್ಸ್ತೀರ ಅಟೆಸ್ಟೆಡ್ಡು, ಅದು ಬಿಟ್ಟು ಜೆರಾಕ್ಸ್ ಕಾಪೀಸಲ್ಲಿ ನಾನು ಹೇಳ್ತಿರೋದು ಒಂದು 2 ಸೆಟ್ ಜೆರಾಕ್ಸ್ ಕಾಪೀಸ್ ಮಾಡಿಸಿ ಅದ್ರ ಮೇಲೆ ಒಂದು ಗೆಜಿಟೇಟೆಡ್ ಆಫೀಸರ್ ಹತ್ರ ಅಟೆಸ್ಟೆಡ್ ಆದರೆ ಮಾಡಿಸಿ ಅಂತ ಹೇಳ್ತಿರೋದು. ಅಷ್ಟು ಡಾಕ್ಯುಮೆಂಟ್ಸ್ಗೆ ಜೆರಾಕ್ಸ್ ಕಾಪೀಸು ಒಂದು 2 ಸೆಟ್ಟು ಇಲ್ಲ 3 ಸೆಟ್ಸ್ ಆದರೆ ತಗೊಂಡು ಅದ್ರ ಮೇಲೆ ಅಟೆಸ್ಟೆಡ್ ಆದರೆ ಮಾಡಿಸಿ. ಇನ್ನು ಸುಮಾರು ವಿದ್ಯಾರ್ಥಿಗಳಾದರೆ ಒಂದು PDC ಬಗ್ಗೆ ಆದರೆ ಕೇಳ್ತಿದ್ದೀರಾ. ಇನ್ನು ಸುಮಾರು ವಿದ್ಯಾರ್ಥಿಗಳಾದರೆ ಒಂದು ಪ್ರಾವಿಷನಲ್ ಪಾಸಿಂಗ್ ಸರ್ಟಿಫಿಕೇಟ್ ಆದರೆ ಕೊಟ್ಟಿದ್ದಾರೆ ನಮಗೆ PDC ಬದಲಿಗೆ. ನಾವು PDCಗೆ ಅಪ್ಲೈ ಮಾಡಿದರೆ ಅದು ವ್ಯಾಲಿಡ್ ಅಂತ ಕೇಳ್ತಿದ್ದೀರಾ. ನೀವು ನೋಡಿ, ನಿಮಗೆ ಯೂನಿವರ್ಸಿಟಿ ಕಡೆಯಿಂದ ನೀವು PDCಗೆ ಅಪ್ಲೈ ಮಾಡಿ ವಿತ್ ಸೀಲ್ ಆ್ಯಂಡ್ ಸಿಗ್ನೇಚರ್ ಯೂನಿವರ್ಸಿಟಿಯಿಂದ ಬಂದಿದ್ದರೆ ಅದು ವ್ಯಾಲಿಡ್ಡೇ ಇರುತ್ತೆ. ನಮಗೆಲ್ಲ ಪ್ರೀವಿಯಸ್ ಆಗಿ ಒಂದು PDC ಅಂತಲೇ ಕೊಡ್ತಿದ್ರು, ಈಗ ಏನೋ PC ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದೀರಾ. ಅದಾದರೂ ವ್ಯಾಲಿಡ್ ಇರುತ್ತೆ, ನಿಮಗೆ ಯೂನಿವರ್ಸಿಟಿಯಿಂದ ಬಂದಿರಬೇಕು ಅಷ್ಟೇ. ಇನ್ನೂ ನಿಮಗೆ ಏನಾದರೂ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಹಾಗೆ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ಆದರೆ ತಿಳಿಸ್ಕೊಡಿ, ನಾನಾದರೆ ರಿಪ್ಲೈ ಮಾಡ್ತೀನಿ. ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಮುಖಾಂತರ ಆದರೆ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ನಾನು ಪರ್ಸ್ನಲಾಗಿ ಮೆಸೇಜ್ ಮಾಡಿ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಕೇಳ್ಬೋದು. ನಾನು ಈಗಾಗಲೇ ಎಲ್ಲ ಒಂದು ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ವೀಡಿಯೋಸ್ ಆದರೆ ಮಾಡಿದ್ದಾನೆ, ಒಮ್ಮೆ ಗಮನಿಸಿ. That's all for this video. Keep watching NVR updates for more educational and scholarship related updates. Thanks for watching guys. ಮುಂದಿನ ವಿಡಿಯೋದಲ್ಲಿ ಆದರೆ ಸಿಗೋಣ.